ಹುಣಸೂರು ತಾಲೂಕಿನ ಮುತ್ತುರಾಯನ ಹೊಸಹಳ್ಳಿ ಗ್ರಾಮದಲ್ಲಿ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿ ಕೊಂದು ಹಾಕಿದ ಘಟನೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತ ಹಸುವಿನ ಮೃತದೇಹವನ್ನು ಗ್ರಾಮದ ನಡು ರಸ್ತೆಯಲ್ಲಿಟ್ಟು ಬೆಂಕಿ ಹಚ್ಚಿ ರೈತರು ಪ್ರತಿಭಟನೆ ನಡೆಸಿದರು. ಮುತ್ತುರಾಯನ ಹೊಸಹಳ್ಳಿ ಗ್ರಾಮದ ರೈತ ರವಿ ಎಂಬುವವರಿಗೆ ಸೇರಿದ ಹಸುವಿನ ಮೇಲೆ ಬೆಳಗ್ಗೆ ಹುಲಿ ಏಕಾಏಕಿ ದಾಳಿ ನಡೆಸಿದೆ. ದಾಳಿಯಲ್ಲಿ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ನೂರಾರು ರೈತರು ಗೋಣಿಕೊಪ್ಪ, ವಿರಾಜಪೇಟೆ, ಹುಣಸೂರು ಮಾರ್ಗವಾಗಿ ಸಾಗುವ ಮುತ್ತುರಾಯನ ಹೊಸಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಹಸುವಿನ ಮೃತದೇಹವಿಟ್ಟು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದರು. ಹುಣಸೂರು ಅರಣ್ಯ ಇಲಾಖೆ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯದಿಂದ ಕಳೆದ ಕೆಲವು ತಿಂಗಳಲ್ಲಿ 25ಕ್ಕೂ ಹೆಚ್ಚು ಹಸು, ಕರು, ಮೇಕೆಗಳು ಹುಲಿ ದಾಳಿಗೆ ಬಲಿಯಾಗಿವೆ. ಪದೇ ಪದೇ ದೂರು ನೀಡಿದರೂ ಇಲಾಖೆ ಕ್ರಮ ಕೈಗೊಂಡಿಲ್ಲ. ಬೋನು ಇಡುವುದಾಗಿ ಹೇಳಿ ಸುಮ್ಮನಾಗಿದ್ದಾರೆ ಎಂದು ಸ್ಥಳೀಯ ರೈತರು ಆರೋಪಿಸಿದರು. ನಮ್ಮ ಜೀವನಾಧಾರವೇ ಜಾನುವಾರು. ಒಂದೊಂದೇ ದನ ಕಳೆದುಕೊಂಡರೆ ನಾವು ಬದುಕೋದು ಹೇಗೆ? ಪರಿಹಾರ ಕೊಟ್ಟರೆ ಸಾಕ. ಹುಲಿಯನ್ನು ಹಿಡಿದು ಕಾಡಿಗೆ ಬಿಡಿ, ಇಲ್ಲವೇ ನಮ್ಮನ್ನು ಕಾಡಿಗೆ ಕಳುಹಿಸಿ ಎಂದು ರೈತ ಮಹಿಳೆಯರು ಕಣ್ಣೀರಿಟ್ಟರು. ರಸ್ತೆ ತಡೆ ಪ್ರತಿಭಟನೆಯಿಂದ ಗೋಣಿಕೊಪ್ಪ ಹುಣಸೂರು ಮಾರ್ಗದಲ್ಲಿ ಸುಮಾರು 2 ಗಂಟೆಗಳ ಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು. ಪ್ರಯಾಣಿಕರು ಪರದಾಡುವಂತಾಯಿತು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಅರಣ್ಯ ಸಿಬ್ಬಂದಿಗಳಿಗೆ, ಅರಣ್ಯ ಸಿಬ್ಬಂದಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಇವಾಗ ಟೈಮ್ ಎಷ್ಟು? ಇವಾಗ 6 ಗಂಟೆ ಆದ್ರೂ ಬರೀ ಸಿಬ್ಬಂದಿಗಳು ಇಬ್ರು ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಅಧಿಕಾರಿಗಳು ಅವ್ರಿಗೆ ಹೇಳಿದ್ರು ಕೂಡ ಇಲ್ಲಿಗೆ ಬಂದಿಲ್ಲ. ಏನ್ ಮಾಡ್ಬೇಕಂತ ಅವ್ರಿಗೆ ಅವ್ರ ಕೈಲಿ ಆಗ್ಲಿಲ್ಲ ಅಂತ ಅಂದ್ರೆ ರಾಜಾರಾಮೆ ಕೊಟ್ಬಿಟ್ಟು ಹೊಡೋಗ್ಲಿ. ಅವರು ರಿಸೈನ್ ಮಾಡ್ಬಿಟ್ಟು ಅವ್ರೆಲ್ಲಿ ಮಾತಾಡೋದು ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ರು ಏನು ವಿಚಾರ ನೀವು ಒಂದ್ ಹೇಳ್ಕೊಳ್ಳಿ. ಅವ್ರಿಗೆ ಕೇಳಿ, ಅವ್ರಿಗೆ ಗೊತ್ತಾ? ಒಂದ್ ನಿಮಿಷ ನಮ್ಮ ಮೀಡಿಯಾದವ್ರು ಮಾತಾಡ್ತಾರೆ ಸರ್. ಎಷ್ಟು ಗಂಟೆಲ್ಲ ಆಗಿದೆ ಸರ್? ಎಷ್ಟು 1 ಗಂಟೆ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಸ್ಟಾಫ್ ಎಲ್ಲ ಬಂದಿದ್ದಾರೆ ಆಗಲಿ. ಎಷ್ಟು ಗಂಟೆಗೆ ಬಂದಿದ್ದಾರೆ ಸರ್? 1 ಗಂಟೆಗೆ ಬಂದಿದ್ದಾರೆ. ಇಲ್ಲ ಅದಕ್ಕೆ ನಾವು ಹೇಳ್ತಿದ್ದು ಅವ್ರಿಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಂದ್ರು 3:30 4 ಗಂಟೆಗೆ ಬೈದಾರೆ ಆಗಿರೋದು. ಇದು ಅಧಿಕಾರಿಗಳು ನಾವು ಎಷ್ಟೇ ಫೋನ್ ಮಾಡಿದ್ರು ಫೋನ್ ತೆಗಿದ್ದೇನೆ. 4:15 5 ಗಂಟೆಗೆ ಇವ್ರು ಬಂದಿರೋದು ಸರ್. ಅಲ್ಲಿ ಗಂಟೆ ಯಾವುದೇ ಥರ ಯಾವ ಅಧಿಕಾರಿಗಳು ಬಂದಿಲ್ಲ, ಏನೂ ಇಲ್ಲ. ನಾವು ಈ ಥರ ಮಾಡಿ ಈ ಥರ ರೋಡ್ ತಂದಾಕ ಕಾರಣನೇ ಅಧಿಕಾರಿಗಳು. ಫೋನ್ ಮಾಡ್ರೆ ರಿಸೀವ್ ಮಾಡಕ್ಕಿಲ್ಲ ಇವರು ಸರ್. ಈಗ ಇಷ್ಟೊಂದು ಚೀಮಾರಿ ಆಗ್ತಿದ್ರಲ್ಲ, ತಮಗೆ ಏನಕ್ಕೆ ಸ್ಪಾಟಿಗೆ ವಿಸಿಟ್ ಕೊಡ್ಬೇಕು ಅನ್ನೋದು ಏನು ನಿಮ್ಮ ನಿರ್ಲಕ್ಷ್ಯ ಯಾಕೆ? ನಿರ್ಲಕ್ಷ್ಯ ಏನಿಲ್ಲ. ಫೀಲ್ಡಿಂದ ಬಂದು 6 ತಿಂಗಳಿಂದ ಒಂದು ಹುಲಿ ಹಿಡಿಯಕ್ಕಾಗಿಲ್ಲ ಅಧಿಕಾರಿಗಳು. ಆನೆಗಳು ತಗೊಂಡ್ಬಂದು ನಾವು ಏನು ನೈಟಲ್ಲಿ ಏನು ಕಾರ್ಯಾಚರಣೆ ಮಾಡಬೇಕಾಗಿತ್ತು ಅದು ಸ್ವಲ್ಪ ಇದಾಗಿದೆ. ಪ್ರಿಕಾಷನರಿ ಎಲ್ಲ ಬಂದಿದೆ. ನಮ್ದು ಇವಾಗ ಡ್ರೋನ್ ಇದೆ, ನೈಟ್ ಸ್ಟಾಫ್ ಎಲ್ಲ ಇದ್ದಾರೆ. ನೈಟ್ ಪ್ಯಾಮ್ಲೇಷನ್ ಮಾಡ್ತೀವಿ ಸೈಡ್ ಎಲ್ಲ. ಈ ಸರೌಂಡಿಂಗ್ ಅಲ್ಲಿ 25 ಬಲಿಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ರೈತರು. ಆದ್ರೂ 25 ಬಲಿ ಆದ್ಮೇಲೆ ಹುಲಿ ಬೋನಿಗೆ ಇಟ್ಟಿಲ್ವಾ ನೀವು ಅಂತ? ಎಲ್ಲೆಲ್ಲಿ ಓಡಾಡ್ತಾ ಇದೆ ಅಲ್ಲ ಜಾಗದಲ್ಲಿ ಸರೌಂಡಿಂಗ್ ಅವರು ನೆಗಡ್ಕೊಂಡು ಮಾತಾಡ್ತಾರೆ ನೋಡಿ ಸರ್. ಅಲ್ಲಿ ಅವ್ರಿಗೆ ಬೇಜವಾಬ್ದಾರಿ ಆನ್ಸರ್ ನೋಡಿ ಅವ್ರು ನೆಗಡ್ಕೊಂಡು ಯಾವ ತರ ಮಾತಾಡ್ತಾರೆ ಅಂತ ರೈತರುಗಳಿಗೆ ಆದಷ್ಟು ಬೇಗ ಇದಕ್ಕೆ ಕ್ರಮ ತಗೋಬೇಕು. ಹುಲಿ ಹಿಡಿಲೇಬೇಕು ಅವರು. ಇಲ್ಲ ಅಂತಂದ್ರೆ ಇದು ಕಂಟಿನ್ಯೂ ಪ್ರತಿಭಟನೆ ನಡೀತಾ ಇರ್ತದೆ ಅವ್ರು ಹಿಡಿಯೋವರೆಗೂ. ಇಲ್ಲ ಅಂದ್ರೆ ಅವ್ರನ್ನ ಕಾಯಲ್ಲ ಆಗಲ್ಲ, ಅಧಿಕಾರಿಗಳಿಗೆ ಆಗಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗ್ಲಿ. ಯಾವನು ಹುಲಿ ಹಿಡಿತಾನಂತಾನೋ ಅವ್ನು ಬರ್ಲಿ ಅವನು ಡ್ಯೂಟಿಗೆ. ಅರಣ್ಯ ಸಿಬ್ಬಂದಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ
ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಎಲ್ಲಿ